ಫೆಬ್ರವರಿ 21, 22ರಂದು ಬೂದನೂರು ಉತ್ಸವ ಹಿನ್ನೆಲೆ ಇಂದಿನಿಂದ ವಿವಿಧ ಕಾರ್ಯಕ್ರಮಗಳ ಆಯೋಜನೆಗೆ ಚಾಲನೆ ನೀಡಲಾಯಿತು. ಮಂಡ್ಯ ತಾಲೂಕು ಬೂದನೂರು ಗ್ರಾಮದ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣದಲ್ಲಿ ಮಕ್ಕಳಲ್ಲಿ ಸಾಂಸ್ಕೃತಿಕ ಕಲೆ ಹೆಚ್ಚಿಸುವ ನಿಟ್ಟಿನಲ್ಲಿ ಬೂದನೂರು ಉತ್ಸವ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಶಾಸಕ ಗಣಿಗ ರವಿಕುಮಾರ್ ಜ್ಯೋತಿ ಬೆಳಗುವ ಮೂಲಕ ಚಿತ್ರಕಲಾ ಸ್ಪರ್ಧೆಗೆ ಚಾಲನೆ ನೀಡಿದರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗಿಯಾಗಿದ್ದರು. ಗಣ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಸಾಮಧನ ಬಹುಮಾನ ವಿತರಣೆ ಮಾಡಿದರು. ಮತ್ತೆ ಎಲ್ಲ ಮಕ್ಕಳನ್ನ ಒಂದೆಡೆ ಸೇರಿಸಿ ಅವ್ರಿಗೆ ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ಭಾಗವಹಿಸಿರುವಂತ ಎಲ್ಲ ಮಕ್ಕಳಿಗೂ ಕೂಡ ಪ್ರೈಜ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸುವ ತ್ಯಾಗರಾಜ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಶೋಕ್ ಅಣ್ಣವರು ಭಾಗವಹಿಸ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಾಲಯ ಬಹಳ ಸುಂದರವಾಗಿ ಇದುವರೆಗೂ ಕೂಡ ಪೂಜೆ ಪುರಸ್ಕಾರಗಳನ್ನ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹೊಯ್ಸಳರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಸ್ಥಳದಲ್ಲಿ ನಮ್ಮ ಶಾಸಕರು ಕಳೆದ ವರ್ಷನೂ ಕೂಡ ಈ ಗ್ರಾಮದಲ್ಲಿ ಬೂದನೂರು ಉತ್ಸವ ಅಂತಕ್ಕಂಥದ್ದನ್ನ ಮಾಡಿ ಈ ಗ್ರಾಮದ ಜೊತೆಗೆ ಸುತ್ತಮುತ್ತಲ ಗ್ರಾಮಗಳ ಕಲೆ, ಸಂಸ್ಕೃತಿ, ಇತಿಹಾಸವನ್ನ ಇಂದಿನ ಪೀಳಿಗೆಗೆ ಮತ್ತೆ ಮುಂದಿನ ಪೀಳಿಗೆಗೆ ನಿಮಗೆ ನಮಗೆಲ್ಲ ಪರಿಚಯಿಸುವಂತಹ ಒಂದು ಹೊಸ ಕಾರ್ಯಕ್ರಮಕ್ಕೆ ನಾಂದಿಯನ್ನ ಆಡಿದ್ದಾರೆ. ಮಕ್ಕಳಿಗೆ ಅವರಲ್ಲಿರುವಂತಹ ಪ್ರತಿಭೆಗೆ ಒಂದು ಅತ್ಯುತ್ತಮವಾದಂತಹ ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದ್ದಾರೆ. ಹಾಗಾಗಿ ಚಿತ್ರಕಲೆ ಅನ್ನುವಂಥದ್ದು ಪ್ರತಿಯೊಬ್ಬ ಮಗುವಿನಲ್ಲೂ ಕೂಡ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವು ಹುಟ್ಟಿದಾಗ ನಾವು ಮೊದಲು ಬರೆಯುವ ಭಾಷೆ ಯಾವುದು ಅಂದ್ರೆ ಅದು ಕಲೆ. ಯಾಕೆಂದ್ರೆ ನಾವು ಬರವಣಿಗೆಗಿಂತಲೂ ಮೊದಲು ಬರೆಯೋದು ಯಾವ್ದಪ್ಪ ಅಂದ್ರೆ ಚಿತ್ರಕಲೆನೆ. ಮಕ್ಕಳು ಒಂದು ಪೆನ್ ತಗೊಂಡು ಗೀಸ್ತಾ ನಂತರ ಅದು ಬರವಣಿಗೆ ರೂಪಕ್ಕೆ ಬರುತ್ತೆ. ಹಾಗಾಗಿ ಇಂಥ ಒಳ್ಳೆಯ ಒಂದು ಪ್ರತಿಭೆಯನ್ನ ವ್ಯಕ್ತಪಡಿಸಲಿಕ್ಕೆ ಒಳ್ಳೆ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನೀವೆಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಿ ಅಂತ ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. 1 ಮಿನಿಟ್ ಎಲ್ಲರೂ. ನೀವು ಎಲ್ಲರೂ ತುಂಬಾ ಉತ್ಸುಕತೆಯಿಂದ ಇವತ್ತು ಚಿತ್ರಕಲೆ ಬಿಡಿಸ್ಬೇಕು ಅಂತ ತುಂಬಾ ಖುಷಿಯಾಗಿ ಬಂದಿದ್ದೀರಾ. ಇದನ್ನ ಕೇವಲ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಥೀಮ್ ಕೊಟ್ಟು ಮಾಡೋದು ಬೇಡ. ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳಲ್ಲಿರುವಂತ ಒಂದು ಪ್ರತಿಭೆ ಹೊರಗಡೆ ಬರಬೇಕು ಅಂತ ಹೇಳಿ ಮಾನ್ಯ ಶಾಸಕರು ನಮ್ಮನ್ನೆಲ್ಲರನ್ನೂ ಈ ಒಂದು ಕಾನ್ಸೆಪ್ಟ್ ಸ್ಟೇಡಿಂದಾನು ಎಲ್ಲಾನು ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆಲ್ಲಾನು ನಿಸರ್ಗದ ಚಿತ್ರಣ, ಅವರ ಮೈಂಡ್ ಫ್ರೀ ಆಫ್ ಸ್ಪೇಸ್ ಅಲ್ಲಿ ಅವ್ರಿಗಿರೋಂಥ ಟ್ಯಾಲೆಂಟ್ ಬರಲಿ ಅಂತ. ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ದಿನೇಶ್ ಗೋಳಿಗೌಡ, ಡಿಸಿ ಡಾಕ್ಟರ್ ಕುಮಾರ, ಸಿಇಒ ನಂದಿನಿ, ಎಸ್ಪಿ ಶೋಭಾರಾಣಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಗ್ಯಾರಂಟಿಯ ವಾತಾವರಣ ಸೃಷ್ಟಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು, ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಹುಸಿ ಮಾಡಿರುವುದು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಡಿ ಯಾವುದಾದರೊಂದು ಚುನಾವಣೆ ಬಂದಾಗ ಮಾತ್ರ ಖಾತೆಗೆ ಹಣ ಜಮಾವಣೆ ಮಾಡುವುದು, ಗೃಹಜ್ಯೋತಿ ಯೋಜನೆಯಲ್ಲಿ ಸುಳ್ಳಿನ ಮೂಲಕ ವಿದ್ಯುತ್ ವಂಚನೆ, ಶಕ್ತಿ ಯೋಜನೆ ಜಾರಿ ಮಾಡಿ ಹೊಸ ಬಸ್ ನೀಡದೆ ಇರುವ ಬಸ್ಗಳ ನಿರ್ವಹಣೆಗೂ ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಎಸ್ಆರ್ಟಿಸಿ ಮುಳುಗುವ ಸ್ಥಿತಿಯಲ್ಲಿದೆ. ಯುವ ನಿಧಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನೇ ಮಾಡಿಲ್ಲ, ಇಂದಿನವರೆಗೂ ಸಮರ್ಪಕವಾಗಿ ಚಾಲನೆಯಾಗಿಲ್ಲ ಎಂದು ಆರೋಪಿಸಿದರು. ಬರೀ ಸುಳ್ಳಿನಿಂದಲೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ 1000 ದಿನಗಳಲ್ಲಿ ಸುಳ್ಳಿನಲ್ಲೇ ಆಡಳಿತ ನಡೆಸುತ್ತಿದ್ದಾರೆ. ಮೈಸೂರು ಮೂಡಾದಲ್ಲಿ 3,500 ಕೋಟಿ ಹಗರಣ, 178 ಕೋಟಿ ವಾಲ್ಮೀಕಿ ಹಗರಣ, ವಕ್ಫ್ ಮಂಡಳಿಗೆ 4 ಕೋಟಿ ಅಕ್ರಮ ವರ್ಗಾವಣೆ, 11 ಇಲಾಖೆ 9 ನಿಗಮಗಳಲ್ಲಿ 42.88 ಕೋಟಿ ದುರುಪಯೋಗ ಸೇರಿದಂತೆ ಎಣಿಕೆಯಿಲ್ಲದಷ್ಟು ಹಗರಣಗಳಲ್ಲಿ ಮುಳುಗಿದೆ ಎಂದು ದೂರಿದರು.
ಸಿದ್ದರಾಮಯ್ಯ ಸರ್ಕಾರ ರಾಜ್ಯಾದ್ಯಂತ ಒಂದು ಸಮುದಾಯವನ್ನು ಓಲೈಸುವತ್ತ ಮಾತ್ರ ಆಡಳಿತ ನಡೆಸಿದೆ. ಜನನ ಮರಣ ಪ್ರಮಾಣಪತ್ರ, ಮುದ್ರಾಂಕ ಶುಲ್ಕ, ಕಸ ಸಂಗ್ರಹ, ನೀರು ಸರಬರಾಜು, ಹಾಲಿನ ಬೆಲೆ ಏರಿಕೆ ಹೀಗೆ ಪ್ರತಿಯೊಂದರಲ್ಲೂ ಲೂಟಿ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಧೋರಣೆ ಮುಚ್ಚಿಕೊಳ್ಳಲು ವಿಬಿಜಿ ರಾಮ್ಜಿ ವಿರೋಧಿಸಿ ವಿಶೇಷ ಅಧಿವೇಶನ ಕರೆದಿದ್ದಾರೆ ಎಂದರು. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಹ ಸ್ಥಿತಿ ನಿರ್ಮಿಸಿದ್ದು ಅವ್ಯಾಹಿತವಾದ ದಾಳಿ ನಡೆಯುತ್ತಿದೆ. ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣವನ್ನು ವೈಯಕ್ತಿಕ ವಿಷಯ ಎಂದು ಹೇಳಿಕೆ ನೀಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತ ಮೇಲೆ ಆಕ್ರಮಣ ನಡೆಸಿ ನಿಧಿಸಿದರೂ ಆರೋಪಿಯ ಬಂಧನವಾಗಿಲ್ಲ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ಖಂಡಿಸಿದರು. ಈ 1000 ದಿನಗಳ ಕಾಂಗ್ರೆಸ್ ಸರ್ಕಾರದಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಶಾಂತಿ ನೆಮ್ಮದಿ ದೊರೆತಿದೆ. ಸಿದ್ದರಾಮಯ್ಯ ಆ ಸಮುದಾಯವನ್ನು ಓಲೈಸುತ್ತಾರೆ. ಅವರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಮೆರವಣಿಗೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದರೂ ಯಾವುದೇ ಪ್ರಕರಣ ದಾಖಲಿಸಿಲ್ಲ. ಅಖಂಡ ಶ್ರೀನಿವಾಸ್ ಮನೆ ಮೇಲೆ ದಾಳಿ, ಪೊಲೀಸರ ಮೇಲೆ ದಾಳಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳದೆ ನೆಮ್ಮದಿಯಿಂದಿರಲು ಅವಕಾಶ ನೀಡಿದ ಸಿದ್ದರಾಮಯ್ಯ, ಅವರ ಪಕ್ಷದ ಹೆಗಲಿಗೆ ಹೆಗಲು ನೀಡಿದ ಡಿಕೆ ಶಿವಕುಮಾರ್ ಅವರಿಗೂ ಸುಳ್ಳು ಹೇಳಿ ಸುಳ್ಳಿನ ಸರ್ಕಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷನೂ ಕೂಡ ಕಳೆದು ಸುಮಾರು 1000 ದಿನಗಳ ಕಾಲ ಅವರು ಆಡಳಿತವನ್ನು ನಡೆಸಿದ್ದಾರೆ. ಈ 1000 ದಿನಗಳಲ್ಲಿ ಅವರು ಮಾಡಿರುವ ಸಾಧನೆ ಏನು ಅನ್ನೋದನ್ನು ಇಡೀ ರಾಜ್ಯಕ್ಕೆ ನಾವು ಮನವರಿಕೆಯನ್ನು ಮಾಡಿಕೊಡ್ಬೇಕು ಮತ್ತು ಅವರ ಅನುಭವಕ್ಕೂ ಬಂದಿದೆ. ಈ ನೆಲೆಯಲ್ಲಿ ನಮ್ಮ ರಾಜ್ಯ BJP ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸೇರಿ ಒಂದು ಇಡೀ ರಾಜ್ಯಾದ್ಯಂತ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದರು. ನಾನು ಮೊನ್ನೆನೇ ಮಂಡ್ಯಕ್ಕೆ ಬರಬೇಕಿತ್ತು, ಔಟ್ ಆಫ್ ಸ್ಟೇಷನಲ್ಲಿ ಇದ್ದಿದ್ದರಿಂದ ಬರಲಿಕ್ಕಾಗಿರಲಿಲ್ಲ. ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಅವರು, ನಮ್ಮ ಪಕ್ಷದ ಯುವ ಮುಖಂಡರಾಗಿರುವಂಥ ಅಶೋಕ್ ಜಯರಾಮ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರುವಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ನಾಗಾನಂದ್ ಅವರು, ವಿವೇಕ್ ಅವರು, ಪ್ರದೀಪ್ ಅವರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ನಾನು ಪ್ರೆಸ್ ನೋಟನ್ನು ನಿಮಗೆ ಕೊಟ್ಟಿರೋದ್ರಿಂದ ಭಾಳ ದೀರ್ಘವಾಗಿ ನಾನು ಮಾತಾಡೋಕ್ಕೋಲ್ಲ. ನೀವು ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಗಳನ್ನ ಮಾಡಿರ್ತೀರಿ. ನಾನು ಅದೇ ಒಂದು ವೃತ್ತಿಯಿಂದ ಬಂದಿರೋನಾಗಿರೋದ್ರಿಂದ ಅರ್ಧ ಗಂಟೆ ಮಾತಾಡಲಿ 1 ಗಂಟೆ ಮಾತಾಡಲಿ, ನೀವು ಎಷ್ಟು ಪ್ರಕಟ ಮಾಡಬೇಕು ಅಷ್ಟೇ ಪ್ರಕಟ ಮಾಡ್ತೀರಿ. ಹಾಗಾಗಿ ಒಂದು 5 ನಿಮಿಷದಲ್ಲಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬರೋದಾದರೆ 2023ರಲ್ಲಿ 23 ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ, ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು. ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ 5 ಸರಿ ಬೆರಳು ತೋರಿಸ್ಕೊಂಡು 2 ಕೈ ಎತ್ತಿಬಿಟ್ಟು 1 ಕೈ ಎತ್ತಿ 5 ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು, 2 ಕೈ ಎತ್ತಿ 10 ಬೆಳೆದು 10 kg ಅಕ್ಕಿ ಅನ್ನೋರು. ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು. ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಕಾಕಾ ಪಾಟೀಲ ನಿನ್ನ ಹೆಂಡ್ರಿಗೂ 2,000 ರೂಪಾಯಿ ಕೊಡ್ತೀನಿ ಕಣಯ್ಯ ಅಂದರು. ಆಯ್ತಾ, ನನ್ನ ಹೆಂಡ್ರಿಗೂ 2,000 ರೂಪಾಯಿ ಬರುತ್ತೆ ಅಂತಂದರು. ಆಮೇಲೆ ಎಲ್ಲರಿಗೂ 200 ಯೂನಿಟ್, ಮಾದಪ್ಪ ನಿನ್ನ ಮನೆಗೆ 200 ಯೂನಿಟ್ ಫ್ರೀ ಕಣಯ್ಯ ಅಂತಂದರು. ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು, DK ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತೇಳಿ ಹೇಳ್ಬಿಟ್ಟು ಏನು ಅವ್ರು ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗೋಯ್ತು ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ, ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾ ಇದೆಯಾ ಅಂತೇಳಿ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಹಾಕಿ ಕೊಟ್ಟಿದ್ದು ಗ್ಯಾರಂಟಿ ಕಾರ್ಡನ್ನ ಇಟ್ಕೊಂಡ್ಬಿಟ್ಟು ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ದುಬಿಟ್ರು. ಗ್ಯಾರಂಟಿ ಹೇಳಿದ್ರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ. ಶಕ್ತಿ ಯೋಜನೆನ ಜಾರಿಗೆ ತಂದರು ನಿಜ, ಆದರೆ ಇವತ್ತು KSRTC ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗ್ಬಿಟ್ಟಿದೆ. ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ. ಇವತ್ತು ಹೊಸ ಬಸ್ಗಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ. ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ 4,000 ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರು, ಕುಮಾರಣ್ಣ
ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳು ನೋಡ್ತಾ ಇದ್ದೀವಿ ಹೊರತು ಇನ್ನು ಹೊಸ ಬಸ್ಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ. ಹೊಸ ಬಸ್ಸನ್ನು ಖರೀದಿ ಮಾಡೋದ್ರಲ್ಲಿ ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ. ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದ್ದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದ್ದೀವಿ. KSRTC ಇವತ್ತು ಮುಳುಗುವಂಥ ಸ್ಥಿತಿಗೆ ಬಂದೋಗ್ಬಿಟ್ಟಿದೆ ಇವತ್ತು. ಇನ್ನು ಯುವ ನಿಧಿಗೆ ಕೊಡ್ತೀವಿ ಅಂತಂದರು. 1000 ದಿನಗಳಾಯಿತು. ಇನ್ನು 2026 ಫೆಬ್ರವರಿನೂ ಮುಗಿಯೋಕ್ಕೆ ಬಂತೀನೇನು. ಫೆಬ್ರವರಿ ಆದಮೇಲೆ ನೆಕ್ಸ್ಟ್ 2027 ಮುಗಿಲಿ ನೋಡಿ. 27 ಜೂನ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಬಿಸಿ ಶುರುವಾಗ್ಬಿಡುತ್ತೆ. ಇಷ್ಟು 10,000 ದಿನಗಳಾದ್ರೂ ಕೂಡ ಯುವ ನಿಧಿನ ಇವತ್ತವರೆಗೂ ಕೂಡ ಫಲಾನುಭವಿಗಳು ಯಾರು ಅಂತ ಹೇಳ್ಬಿಟ್ಟು ಗುರುತೂ ಮಾಡಲಿಲ್ಲ. ಯುವ ನಿಧಿ ಪ್ರಾರಂಭವೂ ಆಗಲಿಲ್ಲ. ಯಾವುದೇ KSRTC ಬಸ್ ಮೇಲೆ ನೋಡಿದ್ರು ಕೂಡ ನುಡಿದಂತೆ ನಡೆದವರು ಅಂತ ಹೇಳಿ ಪಂಚ ಗ್ಯಾರಂಟಿದು ಎಲ್ಲ ಫೋಟೋ ಸಿದ್ದರಾಮಣ್ಣಂದು DK ಶಿವಕುಮಾರ್ ಅಣ್ಣಂದು ಫೋಟೋ ಹಾಕ್ಕೊಂಡು ಪಂಚ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಇವರು ತಮಟೆ ಹೊಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಇವತ್ತವರೆಗೂ ಕೂಡ ಅದು ಪ್ರಾರಂಭನೇ ಆಗಲಿಲ್ಲ. ಗೋಷ್ಠಿಯಲ್ಲಿ ಮುಖಂಡರಾದ ಅಶೋಕ್ ಜಯರಾಮ್, ಸಚ್ಚಿದಾನಂದ, ಡಾಕ್ಟರ್ ಸಿದ್ದರಾಮಯ್ಯ, ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ನಾಗಾನಂದ, ಪ್ರದೀಪ್ ಇದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಸ್ತುತ ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕಾಗಿರುವ ವಂಚನೆ ಸರಿಪಡಿಸಿ ರಾಜ್ಯದ ಅಭಿವೃದ್ಧಿ ಪೂರಕವಾಗಿ ಸ್ಪಂದಿಸಲು ಮುಂದಾಗಬೇಕು ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯಯ್ಯ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2025-26ನೇ ಸಾಲಿನ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ 42,000 ಕೋಟಿ ಅನುದಾನದಲ್ಲಿ 30,000 ಕೋಟಿಯನ್ನು ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗಿದೆ. ದಲಿತರನ್ನು SC, SP ಮತ್ತು TSP ಅನುದಾನದಿಂದ ವಂಚಿಸಿ ಸಾಧನಾ ಸಮಾವೇಶ ಸಂಘಟಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ನೀಡಬೇಕೆಂದರು. ಸಮುದಾಯದ ಹಣ ದುರ್ಬಳಕೆಯನ್ನೇ 3,000 ದಿನಗಳ ಸಾಧನೆ ಎಂದುಕೊಂಡು ಸಮಾವೇಶ ನಡೆಸುತ್ತಿರುವುದು ನೈತಿಕ ಪ್ರಜಾಪ್ರಭುತ್ವದ ಅಧಃಪತನವಾಗಿದೆ. ಆದ್ದರಿಂದ ಪ್ರಸ್ತುತ ಬಜೆಟ್ನಲ್ಲಿ ತೆಲಂಗಾಣ ರಾಜ್ಯದ ಮಾದರಿ ರಾಜ್ಯದ ಪ್ರತಿ ಕುಟುಂಬಕ್ಕೆ 25 ಲಕ್ಷ ವಿಶೇಷ ಅನುದಾನ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಬಜೆಟ್ನಲ್ಲಿ ಗ್ಯಾರಂಟಿಗೆಂದು 56,000 ಕೋಟಿ ಅನುದಾನ ಘೋಷಿಸಿದ್ದರೂ ಪರಿಶಿಷ್ಟರಿಗೆ ಮೀಸಲಿರಿಸಿದ ಅನುದಾನ ವರ್ಗಾಯಿಸಿದ್ದೇಕೆ ಎಂಬುದನ್ನು ಉತ್ತರಿಸಬೇಕು. 2013ರಲ್ಲಿ SC, SP ಮತ್ತು TSP ಅನುದಾನದ 2 ಲಕ್ಷ ಕೋಟಿ ರು ಅನ್ಯ ಯೋಜನೆಗಳಿಗೆ ಬಳಸಲಾಗಿದೆ. ಆದ್ದರಿಂದ ಪ್ರಸ್ತುತ ಬಜೆಟ್ನಲ್ಲಿ 25 ಲಕ್ಷ ರು ಪ್ರತಿ ಕುಟುಂಬಕ್ಕೆ ಮೀಸಲಿಡಬೇಕು. ಮರ್ಯಾದೆ ಹತ್ಯೆ ನಿಷೇಧ ಕಾಯ್ದೆ ಜಾರಿ ಮಾಡಬೇಕು. ತಮಿಳುನಾಡು ಸರ್ಕಾರದಂತೆ 75% ಮೀಸಲಾತಿ ನೀತಿ ಜಾರಿ ಮಾಡಬೇಕು. ಉಚಿತ ಶಿಕ್ಷಣ, ಆರೋಗ್ಯ ಸೇವೆ ನೀಡಬೇಕು. ಸರಕಾರಿ ಸೇವಾ ಸಂಸ್ಥೆಗಳು, ಕೈಗಾರಿಕೆಗಳನ್ನು ಖಾಸಗೀಕರಿಸುವುದು ನಿಲ್ಲಿಸಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ನೀತಿ ಜಾರಿಗೊಳಿಸಬೇಕು. ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಘೋಷಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಕೃಷಿ ಕೂಲಿ ಕಾರ್ಮಿಕ ಮಹಿಳೆಯರಿಗೂ ಕೂಲಿ ಸಹಿತ ಋತುಚಕ್ರ ರಜೆ ಘೋಷಿಸಬೇಕೆಂದು ಒತ್ತಾಯಿಸಿದರು. ಇಲ್ಲವಾದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದರು. ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಈ ರಾಜ್ಯದ ಶೋಷಿತ ಸಮುದಾಯಗಳಾದಂಥ ಅಹಿಂದ ಸಮುದಾಯವನ್ನು ಸಂಘಟಿಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯಾಕೆ ಆಗಬೇಕು ಅಂದರೆ ಈ ರಾಜ್ಯದ ಶೋಷಿತ ಸಮುದಾಯಗಳ ಅಹಿಂದ ಸಮುದಾಯಗಳ ಅಭ್ಯುದಯಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಭಾಳ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಅದೇ ರೀತಿ ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಅಹಿಂದ ಸಮುದಾಯಗಳಿಗೆ ತುಂಬ ಭರವಸೆಗಳನ್ನು ಆಕಾಂಕ್ಷೆಗಳನ್ನು ಹುಟ್ಟಿಸಿ ಅಧಿಕಾರಕ್ಕೆ ಬಂದರು. 2013 ಅವರು ಪ್ರಮುಖವಾಗಿ ಇಟ್ಟಂಥ ಆಶಯ ಏನಂದರೆ ಈ ರಾಜ್ಯದಲ್ಲಿ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ರಾಜ್ಯಕ್ಕೆ 75% ರಿಸರ್ವೇಷನ್ ಅಬ್ರಾಹ್ಮಣರಿಗೆ ನೀಡಿದಂಥ ಒಂದು ಅವಕಾಶ, ಅದನ್ನು ಕರ್ನಾಟಕದಲ್ಲಿ ತಮಿಳುನಾಡು ಸರ್ಕಾರ ಏನು ಮಾಡಿದೆ ಅದೇ ಥರ ಕರ್ನಾಟಕದಲ್ಲಿ ನಾನು 75% ರಿಸರ್ವೇಷನ್ ಜಾರಿ ಮಾಡ್ತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಆ ಮೂಲಕ ಈ ರಾಜ್ಯದಲ್ಲಿ ಶೋಷಣೆಗೆ ಒಳಗಾದಂಥ ಎಲ್ಲ ಶೋಷಿತ ಸಮುದಾಯಗಳನ್ನು ಸಂಘಟಿಸೋದ್ರ ಮೂಲಕ ಅಹಿಂದ ಸರ್ಕಾರವನ್ನು ಜಾರಿ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇತ್ತು. ಆ ಕಾರಣಕ್ಕಾಗಿ ಈ ರಾಜ್ಯದ ಶೋಷಿತ ಸಮುದಾಯಗಳು ನಮಗೊಂದು ಬೆಳಕಾಗ್ತಾರೆ, ನಮಗೊಂದು ನೆರವಾಗ್ತಾರೆ, ನಮ್ಮ ಅತ್ಯಂತ ಗಂಭೀರವಾದ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಟ್ಟರು. ಆದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ 75% ರಿಸರ್ವೇಷನ್ ಪ್ರಶ್ನೆನೂ ಇಲ್ಲ.
ಕೊನೆ ಪಕ್ಷ ಸಮೀಕ್ಷೆ ಮಾಡಿದರು, ಜಾತಿ ಜನಗಣತಿ ಮಾಡಿದರು. ಆ ಸಮೀಕ್ಷೆಯ ವರದಿಯನ್ನು ಅತ್ಯಂತ ನಿಗದಿತ ಕಾಲಘಟ್ಟದಲ್ಲಿ ಬಿಡುಗಡೆ ಮಾಡೋದ್ರಲ್ಲೂ ಕೂಡ ವಿಫಲರಾದರು. ಹೈಕಮಾಂಡ್ ಅಂತೂ ನೀವು ಬಿಡುಗಡೆನೇ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ ಏನು ಅಹಿಂದ ಜನವರ್ಗಗಳ ಬಗ್ಗೆ, ಶೋಷಿತ ಜನಗಳ ಬಗ್ಗೆ ಭಾಳ ಅಪ್ಯಾಯಮಾನವಾದ ಪ್ರೀತಿ ಇದೆ ಅಂತ ಹೇಳ್ತಕ್ಕಂಥ ಹೈಕಮಾಂಡ್ ಕಾಂಗ್ರೆಸ್ ಈ ವರದಿಯನ್ನೇ ಬಿಡುಗಡೆ ಮಾಡಬೇಡಿ ಅಂತ ಹೇಳದಂಥ ಒಂದು ದೊಡ್ಡ ಆಘಾತವನ್ನು ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ತಂದೊಡ್ಡಿದ್ರು. ಈಗ ಮತ್ತೆ ಸಮೀಕ್ಷೆ ಮಾಡಿದರು, ಅದಕ್ಕೊಂದು 100 ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಸಮೀಕ್ಷೆ ಮಾಡಿದರು, ಇನ್ನೊಂದು ಸಮೀಕ್ಷೆ ಮಾಡಿದ್ರು, ಅದಕ್ಕೊಂದು 100 ಕೋಟಿ ಖರ್ಚು ಮಾಡಿದ್ರು, ಅದನ್ನು ಹಾಳು ಮಾಡಿದರು. ಹಿಂಗೆ ಸಾರ್ವಜನಿಕ ಹಣವನ್ನು ವ್ಯಯ ಮಾಡಿದ ಬಿಟ್ಟರೆ ಪ್ರಗತಿ ಅಥವಾ ರಿಸಲ್ಟು ಶೂನ್ಯ ಆಗಿದೆ ಅಂತಕ್ಕಂಥದ್ದು ತುಂಬ ವಿಷಾದಕರ ಸಂಗತಿ. ಇನ್ನು ಇದು ಇಡೀ ರಾಜ್ಯದ ಶೋಷಿತ ಸಮುದಾಯಗಳ ಕಥೆ ಆದರೆ, ಇನ್ನು ವಿಶೇಷವಾಗಿ ದಲಿತರಿಗೆ ಇದು 30 ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿರೋದು. SCP TSP ಕಾಯ್ದೆ ಜಾರಿ ಮಾಡಿ ಅಂತೇಳಿ ದಲಿತ ಚಳವಳಿ 30 ವರ್ಷದಿಂದ ಚಳವಳಿ ಮಾಡ್ಕೊಂಬಂದಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಲ್ಲಿ ಕೊಟ್ಟ ಮಾತು ಈಡೇರಿಸ್ತೀನಿ, ನೆರವೇರಿಸ್ತೀನಿ, ನುಡಿದಂತೆ ನಡ್ಕತ್ತೀನಿ ಅಂತ ಹೇಳ್ಬಿಟ್ಟು SCP TSP ಕಾಯ್ದೆ 2013ರಲ್ಲಿ ಜಾರಿ ಮಾಡಿದರು. ಆದರೆ ಆ ಒಳಗೊಂದು ಷಡ್ಯಂತ್ರ ಏನು ಮಾಡಿದರು, ಕಾಯ್ದೆ ಉದ್ದೇಶ 25% ರಿಸರ್ವೇಷನ್ ಕೊಡೋದು ಅಭಿವೃದ್ಧಿ ಅನುದಾನದಲ್ಲಿ. ಆದರೆ 7D 7Cನಲ್ಲಿ ಮೀಸಲಿಟ್ಟ ಹಣನ ವಾಪಸ್ ತಗೋಬೋದು ಅಂತ ಸೇರಿಸ್ಕೊಂಡು ಘನಘೋರ ಅನ್ಯಾಯವನ್ನು ಈ ಕಾಯ್ದೆನಲ್ಲೇ ಮಾಡಿದರು ಸಿದ್ದರಾಮಯ್ಯನವರು. ಅದಕ್ಕೆ ಉದಾಹರಣೆ ಏನಂದರೆ, ನಾನು ಈ ಕಳೆದ ವರ್ಷದ್ದು ಹೇಳ್ತೀನಿ, 42,000 ಕೋಟಿ ಅಭಿವೃದ್ಧಿ ಅನುದಾನದಲ್ಲಿ ಮೀಸಲಿಟ್ಟರು SC ST ಅಭ್ಯುದಯಕ್ಕಾಗಿ. SCP TSP ಕಾಯ್ದೆ 2013 ಅದರ ಕಾಯ್ದೆ ಅನುದಾನದಲ್ಲಿ. ಆದರೆ 30,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡ್ರು. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್, ಸಂಘಟನಾ ಸಂಚಾಲಕ ಸುರೇಶ್ ಕುಮಾರ್, ಮಹಿಳಾ ಜಿಲ್ಲಾಧ್ಯಕ್ಷೆ ಜಿ ಸುಷ್ಮಿತಾ, ತಾಲೂಕು ಅಧ್ಯಕ್ಷರಾದ BS ಗೀತಾ, ಪುಟ್ಟಲಿಂಗಯ್ಯ, ಗೀತಾ ಇದ್ದರು. ಕರ್ನಾಟಕ ಸಂಘದ ವತಿಯಿಂದ 13ನೇ ವರ್ಷದ ಡಾಕ್ಟರ್ ಹಾಮಾನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಫೆಬ್ರವರಿ 19ರಂದು ಸಂಜೆ 5:30ಕ್ಕೆ ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಹಾಮಾನ ಜಾನಪದ ಹಿರಿಯ ಪ್ರಶಸ್ತಿಗೆ ಸಾಹಿತಿ ಡಾಕ್ಟರ್ DK ರಾಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ದು 50,000 ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು. ಡಾಕ್ಟರ್ ಹಾಮಾನ ಜಾನಪದ ಯುವ ಪ್ರಶಸ್ತಿಗೆ ನಂಜನಗೂಡಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ M ಕೆಂಪಮ್ಮ ಅವರನ್ನು ಆಯ್ಕೆ ಮಾಡಿದ್ದು 25,000 ನಗದು ಪ್ರಶಸ್ತಿ ಫಲಕ ನೀಡಿ ಸನ್ಮಾನಿಸಲಾಗುವುದು ಎಂದರು. ಡಾಕ್ಟರ್ SB ಶಂಕರಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಮಂಡ್ಯ ವಿವಿಯ ಕುಲಪತಿ ಪ್ರೊಫೆಸರ್ K ಶಿವಚಿತ್ತಪ್ಪ ಪ್ರಶಸ್ತಿ ಪ್ರದಾನ ಮಾಡುವರು. ಮೈಸೂರು ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಾಶೇಖರ್ ಪ್ರಶಸ್ತಿ ಪುರಸ್ಕೃತರ ಕುರಿತು ಮಾತನಾಡುವರು. ಉದ್ಯಮಿ ವಿವೇಕ್ ಹೆಗ್ಗಡೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು. ಫೆಬ್ರವರಿ 21-22ರಂದು ಕನ್ನಡ ಸಂಶೋಧನಾ ಕಮ್ಮಟ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಕಾರದೊಂದಿಗೆ ಹೊಸ ದಿಕ್ಕಿನೆಡೆಗೆ ಕನ್ನಡ ಸಂಶೋಧನಾ ಕಮ್ಮಟವನ್ನು ಫೆಬ್ರವರಿ 21 ಮತ್ತು 22ರಂದು ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ. ಫೆಬ್ರವರಿ 21ರಂದು ಬೆಳಿಗ್ಗೆ 10 ಗಂಟೆಗೆ ವಿದ್ವಾಂಸ ಡಾಕ್ಟರ್ ರಾ ಗೌಡ ಅಧ್ಯಕ್ಷತೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಉದ್ಘಾಟಿಸುವರು. ಮುಖ್ಯ ಅತಿಥಿಯಾಗಿ ಪ್ರಾಧಿಕಾರದ ಸದಸ್ಯ ಟಿ ತಿಮ್ಮೇಶ ಭಾಗವಹಿಸುವರು ಎಂದರು. ಮಧ್ಯಾಹ್ನ 2 ಗಂಟೆಗೆ ಸಂಶೋಧನೆ, ತಾತ್ವಿಕತೆ, ಸ್ವರೂಪ ಕುರಿತು ಗೋಷ್ಠಿ ನಡೆಯಲಿದೆ. ಕುವೆಂಪು ವಿವಿಯ ಹಿರಿ ಪ್ರಾಧ್ಯಾಪಕ ಪ್ರೊಫೆಸರ್ ಜಿ ಪ್ರಶಾಂತನಾಯಕ್ ಹಾಗೂ ತುಮಕೂರು ವಿವಿಯ ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ್ ಚಂದ್ರ ಗುತ್ತಿ ವಿಷಯ ಮಂಡನೆ ಮಾಡುವರು. ಮೈಸೂರಿನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಪ್ರೊಫೆಸರ್ ತ್ರಿವೇಣಿ ಸಮನ್ವಯ ನಡೆಸುವರು. ನಂತರ ಕನ್ನಡ ಸಂಶೋಧನೆ ಹಿನ್ನೋಟ ಕುರಿತು 2ನೇ ಗೋಷ್ಠಿಯಲ್ಲಿ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ NR ಲಲಿತಾಂಬ, ಡಾಕ್ಟರ್ ಗಂಗೂಬಾಯಿ ಹಾಂಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ಪರೀಕ್ಷಾಂಡ ಕುಲಸಚಿವ ಪ್ರೊಫೆಸರ್ MG ಮಂಜುನಾಥ್ ವಿಷಯ ಮಂಡನೆ ಮಾಡುವರು.
ಪಿಇಎಸ್ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಎಂಎಸ್ ಅನಿತಾ ಸಮನ್ವಯ ನಡೆಸುವರು ಎಂದು ಹೇಳಿದರು. ಅಮ್ಮನ ಹಿರಿಯ ಪ್ರಶಸ್ತಿ 50,000 ರೂಪಾಯಿದು. ಅದನ್ನು ಡಾಕ್ಟರ್ ಡಿ ಕೆ ರಾಜೇಂದ್ರ ಅಂತ ಈ ಸಾರಿ ಜಾನಪದ ತಜ್ಞರು ಅವ್ರಿಗೆ ಕೊಡ್ತಾ ಇದ್ದೀವಿ. ಇನ್ನೊಂದು ಜಾನಪದ ಯುವ ಪ್ರಶಸ್ತಿ ನಮ್ಮ ಮಂಡ್ಯದವರೇ ಆಗಿರ್ತಕ್ಕಂಥ ಡಾಕ್ಟರ್ ಕೆಂಪಮ್ಮ ಅವರಿಗೆ ಆ ಯುವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ ರಾಮನ ಅವರ ಹೆಸರಿನಲ್ಲಿ ನಮ್ಮಲ್ಲಿಟ್ಟಿರ್ತಕ್ಕಂಥ ದತ್ತಿ ಅದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಒಂದು 50,000 ರೂಪಾಯಿ, ಒಂದು 25,000 ರೂಪಾಯಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಒಂದು 4 ಪ್ರಕಾರಗಳಿಗೆ ಅದನ್ನು ಇಟ್ಕೊಂಡಿದ್ದೀವಿ. ಭಾಷಾ ವಿಜ್ಞಾನಕ್ಕೆ, ಹಾಗೆ ಅಂಕಣ ಸಾಹಿತ್ಯಕ್ಕೆ, ಹಾಗೆ ನಮ್ಮ ಜಾನಪದಕ್ಕೆ ಮತ್ತು ಕನ್ನಡ ಕಟ್ಟುವಿಕೆ ಅಂತೇಳಿ ಈ 4 ಪ್ರಕಾರಗಳಿಗೆ ಅನುಕ್ರಮವಾಗಿ ಪ್ರತಿ ವರ್ಷ ಒಂದೊಂದು ಕೊಟ್ಕೊಂಡು ಬರ್ತಾಯಿದ್ದೀವಿ. ಪ್ರಥಮವಾಗಿ ಅಂಕಣ ಸಾಹಿತ್ಯಕ್ಕೆ ನಮ್ಮ ಈಗ ಹೊರಗಡೆ ಇರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ಕೊಟ್ಟಿದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೀವಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ 9ನೇ ತಾರೀಕು ಸಂಜೆ 5:15 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಜರುಗುತ್ತದೆ. ಪ್ರೊಫೆಸರ್ ಕೆ ಶಿವಚಿತ್ತಪ್ಪ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಡಾಕ್ಟರ್ ಪದ್ಮಶೇಖರ್ ವಿಶ್ರಾಂತ ಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು ಅವರು ಪ್ರಶಸ್ತಿ ಪುರಸ್ಕೃತರನ್ನು ಕುರಿತು ಮಾತಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ ಶಂಕರಗೌಡ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಪಿ ಶಂಕರಗೌಡರು ಅವರು ವಹಿಸ್ಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ವಿವೇಕ್ ಹೆಗಡೆ ಅಂತೇಳಿ ಅಮ್ಮನ ಅವ್ರ ಕಡೆಯ ಸಂಬಂಧಿಯವರು, ಅವರು ವಿವೇಕ್ ಹೆಗಡೆ ಇರ್ತಾರೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ. ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಕೂಡ ಕೊಟ್ಟಿದ್ದೀವಿ, ಪ್ರಶಸ್ತಿ ವಿಜೇತರ ಫೋಟೋಗಳನ್ನು. ದಯಮಾಡಿ ಅದನ್ನು ತಾವು ಪ್ರಕಟ ಮಾಡಬೇಕು ಅಂತ ಕೇಳಿಕೊಂಡು, ಇನ್ನೊಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ, ಭಾಳ ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ. 21 ಮತ್ತು 22 ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಯಲ್ಲಿ ಸಂಶೋಧನಾ ಕಮ್ಮಟವನ್ನು ಹಮ್ಮಿಕೊಂಡಿದ್ದೀವಿ. ಕನ್ನಡ ಸಂಶೋಧನಾ ಕಮ್ಮಟ ಅಂಥೇಳಿ ಆ 2 ದಿವಸಗಳ ಕಾಲ PhD ರಿಜಿಸ್ಟರ್ ಮಾಡಿಸಿರ್ತಕ್ಕಂಥವ್ರಿಗೆ MAನಲ್ಲಿ ಓದ್ತಾ ಇರ್ತಕ್ಕಂಥವ್ರು ಅಂತಿಮ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಅಂತಲೂ ಮಾತನ್ನು ಹೇಳಿದ್ದೀವಿ. ಅವರಿಗೆ ಸಂಶೋಧನೆ ಮಾಡುವ ಬಗೆಯನ್ನು ಕುರಿತು ಯಾವ ದಿಕ್ಕಿನತ್ತ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಸಂಘ ಜಂಟಿಯಾಗಿ ನಡೀತಾ ಇದೆ. ಅವತ್ತು ಬೆಳಗ್ಗೆ ಅಧ್ಯಕ್ಷತೆಯನ್ನು ಡಾಕ್ಟರ್ 21ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಡಾಕ್ಟರ್ ರಾಘವ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವರು ಉದ್ಘಾಟನೆ ಮಾಡ್ತಾರೆ. ಅವೆಲ್ಲ ವಿಷಯಗಳಿದೆ. ಮುಖ್ಯ ಅತಿಥಿಯಾಗಿ ಟಿ ತಿಮ್ಮೇಶ್ ಅಂತೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿರ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಸಂಶೋಧನೆ ವಿಷಯ ತಾತ್ವಿಕತೆಯ ಸ್ವರೂಪ ಅಂಥೇಳಿ ಪ್ರೊಫೆಸರ್ ಜಿ ಪ್ರಶಾಂತ್ ನಾಯ್ಕ್, ಪ್ರೊಫೆಸರ್ ಮೋಹನ್ ಚಂದ್ರಗುತ್ತಿ ಅನ್ನುವಂಥವ್ರು ಮಾತಾಡ್ತಾರೆ. ಪ್ರೊಫೆಸರ್ ತ್ರಿವೇಣಿಯವರು ಸಮನ್ವಯವನ್ನು ಮಾಡ್ತಾರೆ. ಗೋಷ್ಠಿ 2ರಲ್ಲಿ ವಿಷಯ ಮಂಡನೆಯನ್ನು ಡಾಕ್ಟರ್ NR ಲಲಿತಾಂಬ ಅಂತ ನಿವೃತ್ತ ಪ್ರಾಧ್ಯಾಪಕರು ಬೆಂಗಳೂರು, ಪ್ರೊಫೆಸರ್ MG ಮಂಜುನಾಥ್ ಕುಲಸಚಿವರು ಪರೀಕ್ಷಾಂಗ, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಅವರು ಕನ್ನಡ ಸಂಶೋಧನೆಯ ಹಿನ್ನೋಟವನ್ನು ಕುರಿತು ಮಾತನಾಡ್ತಾರೆ. ಹೊಸ ದಿಕ್ಕಿನೆಡೆಗೆ ಎನ್ನುವಂಥ ಹೆಸರಿನಲ್ಲಿ ಸಂಶೋಧನಾ ಕಮ್ಮಟವನ್ನು ಆಯೋಜಿಸ್ತಾ ಇದ್ದೇವೆ. 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಕನ್ನಡ ಸಂಶೋಧನೆ ಮುನ್ನೋಟ ಅಂಥೇಳಿ ಒಂದು ವಿಷಯ ಮಂಡನೆಯನ್ನು ಡಾಕ್ಟರ್ ಜ್ಯೋತಿ ಸಹಪ್ರಾಧ್ಯಾಪಕರು ಇಂಗ್ಲೀಷ್ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ, ಡಾಕ್ಟರ್ RD ಮಲ್ಲಯ್ಯ ಕಟ್ಟೇರ ಅಂತ ಪ್ರಾಂಶುಪಾಲರು ಶರಾವತಿ ಪ್ರಥಮ ಕಾಲೇಜು ಕೊಣಂದೂರು ಅವರು ವಿಷಯಗಳನ್ನು ಮಂಡಿಸ್ತಾರೆ. ಡಾಕ್ಟರ್ ಒಂಬಯ್ಯ ವನ್ನಲಗೆರೆ ಅಂತ ಸಹಾಯಕ ಪ್ರಾಧ್ಯಾಪಕರು KMSC ಮಹಾವಿದ್ಯಾಲಯ ಬೇಡಿಕೆಹಾಳ ಅಂತ ಚಿಕ್ಕೋಡಿ ಅವರಲ್ಲೇ ಬರ್ತಾರೆ. ವರ್ತಮಾನದಲ್ಲಿ ಕನ್ನಡ ಭಾಷೆಯ ವಿಸ್ತಾರದ ನೆಲೆಗಳು ಅಂತೇಳಿ ವಿಷಯ ಮಂಡನೆಯನ್ನು ಡಾಕ್ಟರ್ ಸಿರಿಗಂಧ ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಸುಭಾಷ್ ರಾಜಮಾನೆ ಅಂತಕ್ಕಂಥವರು ಅವರು ವಿಷಯವನ್ನು ಮಂಡಿಸ್ತಾರೆ. ಸಂಶೋಧನಾ ವರ ತಾಂತ್ರಿಕ ಸಂಗತಿಗಳು ಅಂತ 5ನೇ ಗೋಷ್ಠಿ. ಮದ್ದೂರು ತಾಲೂಕಿನ ಸಬ್ಬನಹಳ್ಳಿ ಗ್ರಾಮದ ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿ ರಥೋತ್ಸವವು ಫೆಬ್ರವರಿ 20ರಂದು ಬೆಳಿಗ್ಗೆ 8:30ಕ್ಕೆ ಗ್ರಾಮದ ಶ್ರೀ ಮಂಚಮ್ಮನ ದೇವಸ್ಥಾನದಿಂದ ಶ್ರೀ ಸೀತಾಳಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯವರೆಗೆ ಬಾಯ್ಬೀಗ, ದೇವರ ಪೂಜರ ಸಮೇತ ನಡೆಯಲಿದೆ ಎಂದು ಶ್ರೀ ಸೀತಾಳಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ SK ಪುಟ್ಟರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 17ರಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಕರ್ಯಗಳು ಆರಂಭಗೊಂಡಿದ್ದು ಫೆಬ್ರವರಿ 21ರವರೆಗೆ ಮುಂದುವರಿಯಲಿದೆ.
ನಡೆಯಲಿವೆ ಎಂದರು. ಫೆಬ್ರವರಿ 20ರಂದು ರಥೋತ್ಸವದ ನಂತರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, ಸಂಜೆ 6 ಗಂಟೆಗೆ ಮಹಾಮಂಗಳಾರತಿ, ರಾತ್ರಿ 9ಕ್ಕೆ ಶನಿ ಪ್ರಭಾವ ಪೌರಾಣಿಕ ನಾಟಕ ನಡೆಯಲಿದೆ. ಫೆಬ್ರವರಿ 21ರಂದು ಬೆಳಿಗ್ಗೆ 5 ಗಂಟೆಗೆ ಪಟ್ಟಲದಮ್ಮ ಅಮ್ಮನವರಿಗೆ ಮಡೆ ಆರತಿ ಹಾಗೂ ಪೂಜೆ ನೆರವೇರಲಿದೆ. ರಾತ್ರಿ 9ಕ್ಕೆ ಸಂಸಾರ ಸಂದನ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು. ದೇವರಿಗೆ ಹರಕೆ ಮತ್ತು ಕಾಣಿಕೆಗಳನ್ನು ನೀಡಿದವರು ಟ್ರಸ್ಟ್ನ ರಸೀದಿ ಪಡೆಯಬಹುದಾಗಿದೆ. ದೇವಾಲಯದ ಆವರಣದಲ್ಲಿ ಬಸವ ಭವನ ಮತ್ತು ಬಸವರಥಕ್ಕೆ ಧನ ಸಹಾಯ ಮಾಡುವವರು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಯಡಗನಹಳ್ಳಿ ಶಾಖೆಯ ಖಾತೆ ಸಂಖ್ಯೆ 123010101981 IFSC ಕೋಡ್ PKGB 0012300631 ಗೆ ನೀಡುವಂತೆ ಮನವಿ ಮಾಡಿದರು. ಮಂಚಮ್ಮ ಶ್ರೀ ಸೀತಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತಾದಿಗಳನ್ನು ಆಹ್ವಾನಿಸ್ತಾ ಇರುವುದು. ದಿನಾಂಕ 17/2/2026 ಮಂಗಳವಾರ ಸಂಜೆ 5 ಗಂಟೆಗೆ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಬಂಡಿ ಹೋಮ ಮತ್ತು ಶಿವರಾತ್ರಿ ಹಬ್ಬದ ಆರತಿ ಉತ್ಸವ ನಡೆಯುತ್ತದೆ. ದಿನಾಂಕ 18/2/26 ಬುಧವಾರ ಬೆಳಗಿನ ಜಾವ 5:30 ಗಂಟೆಗೆ ಕಾಳಮ್ಮನ ದೇವರಿಗೆ ಕೊಂಡೋತ್ಸವವು ಸಹ ನಡೆಯುತ್ತದೆ. ದಿನಾಂಕ ಅದೇ ಸಾಯಂಕಾಲ 5 ಗಂಟೆಗೆ 8 ಗಂಟೆವರೆಗೆ ಮಂಚಮ್ಮ ದೇವರಿಂದ ಬಾಯಿ ಬೀಗ ನಡೆಯುತ್ತಿದೆ. ಇದೇ ರಾತ್ರಿ ಕಾಳಮ್ಮನ ದೇವರಿಗೂ ಮಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಬೆಳಗಿನ ಜಾವನವರೆಗೂ ಕೂಡ ದೇವರಿಗೆ ಪೂಜಾ ಕುಣಿತ ವಿಜೃಂಭಣೆಯಿಂದ ನಡೆಯುತ್ತದೆ. ಓಂಬಳಯಿಸೋ ನಡೀತದೆ. ದಿನಾಂಕ 19/2/26 ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ಕಾಳಮ್ಮ ತಾಯಿಗೆ ಮಡೆ ಮತ್ತು ಹೂವಂಬಳಯಿಸೋ ನಡೆಯುತ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ಅಕ್ಕಿಯ ಸ್ವೀಟು, ರಾತ್ರಿ 11 ಗಂಟೆಯವರೆಗೂ ಕೂಡ ಕಾರ್ಯಕ್ರಮವು ನಡೆಯುತ್ತದೆ. ಶ್ರೀ ಸೀತಾಲಿಂಗೇಶ್ವರ ಸ್ವಾಮಿ ಹೋಮವು ನಡೆಸಿ ಪರ ಒಲೆ ಹಚ್ಚುವ ಕಾರ್ಯಕ್ರಮವು ನಡೆಯುತ್ತದೆ. ದಿನಾಂಕ 20/2/2026 ಶುಕ್ರವಾರ 8:30 ಗಂಟೆಗೆ ಸರಿಯಾಗಿ ಮಂಚಮ್ಮ ದೇವಸ್ಥಾನದಿಂದ ಸೀತಾಲಿಂಗೇಶ್ವರ ಸನ್ನಿಧಿಗೆ ಬಾಯಿ ಬೀಗ ಮತ್ತು ದೇವರ ಪೂಜೆ ಸಮೇತ ವಿಜೃಂಭಣೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನು ನಡೆಯುತ್ತದೆ. ದೇವರ ಪೂಜೆ, ಅಭಿಷೇಕಗಳು ಮತ್ತು ಎಲ್ಲ ದೇವರ ಸ್ಥಾನದ ಅಭಿಷೇಕ ಪೂಜೆ ಕಾರ್ಯಕ್ರಮವು ನಡೆಯುತ್ತದೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ 1 ಗಂಟೆಗೆ ಸರಿಯಾಗಿ ನಡೆಯುತ್ತದೆ. ವಿಶೇಷವಾಗಿ ಅವರೇಕಾಳು ಮುದ್ದೆ ಎನ್ನುವುದು ನಮ್ಮ ಗ್ರಾಮದ ಅತ್ಯಂತ ವಿಶೇಷವಾದಂಥ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂತ ಹೇಳುತ್ತೇನೆ. ದಿನಾಂಕ 20/2/2026 ಶನಿವಾರ 5 ಗಂಟೆಗೆ ಪಟ್ಟಲಮ್ಮ ದೇವರ ಮಡೆ ಆರತಿ ಕಾರ್ಯಕ್ರಮವು ನಡೆಯುತ್ತದೆ. ಅದೇ ರೀತಿ 20/2/2026 ಶುಕ್ರವಾರ 9 ಗಂಟೆಗೆ ಶನಿ ಪ್ರಭಾತ ರಾಜವಿಕ್ರಮ ಎಂಬ ಪೌರಾಣಿಕ ನಾಟಕ ಅಭಿನಯಿಸಲಾಗುತ್ತಿದ್ದಾರೆ. ದಿನಾಂಕ 20/2/2026 ಶುಕ್ರವಾರ 9 ಗಂಟೆಗೆ ಸಂಸಾರ ಬಂಧನ ಸಾಮಾಜಿಕ ನಾಟಕ ಏರ್ಪಡಿಸಲಾಗಿದೆ. ನಮ್ಮ ಗ್ರಾಮದ ವಿಶೇಷತೆಯಾಗಿ ನಮ್ಮ ದೇವರ ಸೀತಾಲಿಂಗೇಶ್ವರನ ಒಂದು ವಿಶೇಷತೆ ಕಾರ್ಯಕ್ರಮ ಏನು ಅಂತ, ಯಾವ ರೀತಿ ನಮ್ಮ ಗ್ರಾಮದಲ್ಲಿ ದೇವರು ಉದ್ಭವ ಆಯಿತು ಅಂತ ಒಂದು ಸಣ್ಣ ಮಾಹಿತಿ. ಮೊದಲು ನಮ್ಮ ಗ್ರಾಮಕ್ಕೆ ಪುರಾತನ ಕಾಲದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬರು ವ್ಯಾಪಾರಸ್ಥರು ನಮ್ಮ ಗ್ರಾಮಕ್ಕೆ ಬಂದಾಗ ಅಲ್ಲಿ ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋಕ್ಕೆ ಹೋದಾಗ ಅವನು ಅಲ್ಲಿ ಅದು ಪಾತ್ರೆಯನ್ನು ಮಡಗಿದಾಗ ನೀರು ಕಾಯ್ದಿರೋದಿಲ್ಲ. ಅದಕ್ಕೆ ಸುಮಾರು ಹೊತ್ತು ಅವನು ನೀರನ್ನು ಕಾಯಿಸಿದ್ರು ಕೂಡ ಕಾಯ್ದೇನೆ ಇರ್ತ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ಮಡಗಿದಂಥ ಕಲ್ಲು ಅದರ ಪಕ್ಕದಲ್ಲಿ ಇರ್ತದೆ. ಆ ಕಲ್ಲಿನ ಜೊತೆಲಿ ಬೇರೆ ಕಲ್ಲು ಮಡಗಿರ್ತಾರೆ. ಆಗ ಕಾಯ್ದೆ ಇದ್ದಾಗ ಏನು ಅಂತ ಅವ್ರಿಗೆ ಒಂದು ರೀತಿ ಗಾಬರಿ ಆದಾಗ ಊರಿನ ಗ್ರಾಮಸ್ಥರೆಲ್ಲನ್ನು ಕರೆದು, ಹೀಗೆ ನಾನು ಸುಮಾರು 1 ಗಂಟೆಗಿಂತ 2 ಗಂಟೆ ಕಾಲ ಹೆಚ್ಚಿನ ಬೆಂಕಿ ಹಾಕಿದ್ರು ಕೂಡ ನೀರು ಕಾಯಲಿಲ್ಲ, ಏನು ಅಂತ ಬಂದು ಕೇಳಿದಾಗ ಅವರು ಏನು ಅಂತ ನೋಡಿದಾಗ ಬಂದು ಅದು ಒಂದು ಉದ್ಭವ ಆಗಿರ್ತಕ್ಕಂಥದ್ದು, ಲಿಂಗಗಳು ಉದ್ಭವ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ನಮ್ಮ ಗ್ರಾಮದಲ್ಲಿ ಎಲ್ಲ ದೇವರು ಕೂಡ ಮೇಲ್ಗಡೆ ಇದ್ದರೆ ನಮ್ಮದು ಪಾತಾಳದಲ್ಲಿ ಶೀತಾಳ ಪಾತಾಳ ಅಂತ ಕೆಳಗಡೆ ಇರ್ತಕ್ಕಂಥದ್ದೇ ಒಂದು ವಿಶೇಷತೆ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಅಧ್ಯಕ್ಷ ನಾಡಗೌಡನ ಮಂಚೇಗೌಡ, ಗೌರವಾಧ್ಯಕ್ಷ ಎಂ ಪುಟ್ಟೇಗೌಡ, ಖರಾಂಚಿ ಎಸ್ಎಂ ಮಂಚಲಿಂಗೇಗೌಡ, ಎಂ ಬಲ್ಲೇಗೌಡ ಹೊನ್ನೇಗೌಡ ಇದ್ದರು. ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಕ್ಷೀರಭಿಷೇಕ, ರುದ್ರಾಭಿಷೇಕ,
ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ, ದೇವರಿಗೆ ರಾತ್ರಿ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡಲಾಗಿತ್ತು. ಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತ ಶ್ರೀ ತಾಂಡವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಕುಮಾರಿ ಪರಿಜ್ಞಾವಿ ಹಾಗೂ ಆಶ್ಮಿಕಲಾ ಕುಟೀರ ಇವರಿಂದ ಭರತನಾಟ್ಯ, ಶ್ರೀ ವೆಂಕಟೇಶ್ವರ ವಿದ್ಯಾನಿಕಟನ ಶಾಲೆ ತಂಡವಾದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರು ಜ್ಯೋತಿ ಬೆಳಗಿಸುವ ಮುಖಾಂತರ ನೆರವೇರಿಸಿದ್ದರು. ನಂತರ ಮಾತನಾಡುತ್ತಾ, ಸುಮಾರು ಹಳೆಯ ಚೋಳರ ಕಾಲದ 1000 ವರ್ಷಗಳ ಹಿಂದಿನ ದೇವಸ್ಥಾನವಾಗಿದೆ. ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯ. ಆದ್ದರಿಂದ ಶ್ರೀ ತಾಂಡವೇಶ್ವರ ಸ್ವಾಮಿ ಒಕ್ಕಲುತನದವರು ಅಂದ್ರೆ ಕುಲದವರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನವನ್ನು ಅರ್ಪಿಸಿ ನೂತನ ದೇವಾಲಯದ ಕಟ್ಟಡವನ್ನು ನಿರ್ಮಿಸಲು ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ಇದಾಗಲೇ ಗೌಡ್ರ ಇದ್ದಾಗಲೇ ಅದು ಫಂಕ್ಷನ್ ಮಾಡಿ ಬಿಡುಗಡೆ ಮಾಡೋದು ನಿಜವಾಗ್ಲೂ ಇದು ಭಾಳ ಮೆಚ್ಚುವಂಥ ವಿಷಯ. ಯಾಕೆಂದರೆ ಅವರು ನಮ್ಮ ದೇವಸ್ಥಾನದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡು ನಮ್ಮ ದೇವಸ್ಥಾನದ ಇತಿಹಾಸವನ್ನು ಬರೆದಿದ್ದಾರೆ. ನಿಜವಾಗಿ ಕೂಡ ಇದು ನಮಗೆ ಭಾಳ ಸಂತೋಷವನ್ನು ಮಾಡಬೇಕು. ಬರೀ ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಹಾಯ ಮಾಡಬೇಕು. ಯಾಕೆಂದರೆ ನಮ್ಮೂರಿನಲ್ಲಿ ಅನೇಕ ದೇವಸ್ಥಾನಗಳಿಗೆ ಜನ ದುಡ್ಡು ಕೊಟ್ಟು ಭಾಳ ಇದೆ. ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು, ಯುವಕರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದು ದೇವರ ದರ್ಶನವನ್ನು ಪಡೆದರು. ಎಸ್ಬಿ ಎಜುಕೇಷನ್ ಟ್ರಸ್ಟ್ ಮಾಂಡವ್ಯ ಇಂಟಿಗ್ರೇಟೆಡ್ ಪದವಿ ಪೂರ್ವ ಕಾಲೇಜು, ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ, ನೆಹರು ನಗರ, ಮಂಡ್ಯ ಇವರ ವತಿಯಿಂದ ನಗರದ ಎಸ್ಬಿ ಸಮುದಾಯ ಭವನದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮವು ಎಸ್ಬಿಇಟಿ ಸಂಸ್ಥೆಯ ಅಧ್ಯಕ್ಷರಾದ ಡಾ ಬಿ ಶಿವಲಿಂಗಯ್ಯರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಎಸ್ಬಿಇಟಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾ ಮೀರಾ ಶಿವಲಿಂಗಯ್ಯರವರು ಉದ್ಘಾಟಿಸಿ ನಂತರ ಬಹುಮಾನವನ್ನು ವಿತರಿಸಿದರು. ಸಮಾಜಕ್ಕೆ ಎಷ್ಟು ಮುಖ್ಯ ಅಂತ ಹೇಳಿ ಶಿಕ್ಷಣ, ಎಜುಕೇಷನ್ ಇಸ್ ದ ಸೋಲ್ ಆಫ್ ಸೊಸೈಟಿ ಅಂತ ಹೇಳ್ತೀವಿ. ಅದೊಂದು ಮಾತು ಹೇಳ್ತಾರೆ, ಸಮಾಜ ಧನ ಜ್ಯೋತಿ ಕಿರುತೆನ್ನಬಹುದೇ, ಆನೆ ಧನ ಆದರೆ ಅಂಕುಶ ಕಿರಿತೆನ್ನಬಹುದೇ ಅಂತ. ಅಂದ್ರೆ ಆನೆ ಎಷ್ಟು ದೊಡ್ಡದಾಗಿದ್ರು ಆ ಒಂದು ಅಂಕುಶ ಅದನ್ನ ಹಿಡಿದಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ಕತ್ತಲು ಎಷ್ಟೇ ಇದ್ರೂ ಕೂಡ ಒಂದು ಜ್ಯೋತಿಯಿಂದ ಆ ಕತ್ತಲನ್ನ ಓಡಿಸ್ಬೋದು. ಹಾಗೆ ಈ ಶಿಕ್ಷಣ ಅಂತಕ್ಕಂಥದ್ದು ನಮ್ಮ ಇಡೀ ಜೀವನದ ಕತ್ತಲೆಯನ್ನ ಓಡಿಸ್ತಕ್ಕಂಥದ್ದು. ಸೊ ಹಾಗಾಗಿ ಶಿಕ್ಷಣ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ. ನಮ್ಮ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ, ಮನುಷ್ಯರನ್ನ ನಾಗರಿಕರನ್ನಾಗಿ ಬೇರೆಯವರ ಜೊತೆ ಸೌಜನ್ಯ, ಸ್ನೇಹ ಮತ್ತು ಅವರ ಜೊತೆ ಒಂದು ಸಹಭಾಗಿಯಾಗಿ ಇರುವಂತೆ ಮಾಡ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣ ಇರೋದು ಸಮಾಜವನ್ನ ಪಳಗಿಸೋದಕ್ಕಾಗಿ. ಶಿಕ್ಷಣ ನಮ್ಮ ಬುದ್ಧಿಯನ್ನ ದೊಡ್ಡಿಸುತ್ತೆ ಅಂತ ನಾವು ನೋಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಿರ್ತಾರೆ. ನಮಗೆ 2 ವರ್ಷ 3 ವರ್ಷದ ಮಕ್ಕಳು ತುಂಬಾ ಹಠ ಮಾಡ್ತಿರ್ತಾರೆ, ತುಂಬಾ ಏನು ಓಡಾಡ್ತಾ ಇರ್ತಾರೆ, ಯಾರ ಮಾತು ಕೇಳಲ್ಲ.
ಒಂದು ಸಲ ಸ್ಕೂಲಿಗೆ ಬಂದು ಹೊರಟೋದ್ರೆ ಅವ್ರ ಇಡೀ ಬುದ್ಧಿನೇ ಬಗ್ಗಿಸ್ಬಿಟ್ಟಿರ್ತಾರಂದ್ರೆ ಅವರು ಎದ್ದು ಏನೇನು ಮಾಡಬೇಕು, ಎದ್ದ ತಕ್ಷಣ ಮತ್ತೆ ಯಾವ ರೀತಿ ನಡ್ಕೋಬೇಕು, ಮತ್ತೆ ಏನಾದ್ರು ಅಂದ್ಕೊಂಡ್ರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ತಾಯಿ ಜೊತೆ ಹೇಗೆ ಮಾತಾಡಬೇಕು, ತಂದೆ ಜೊತೆ ಹೇಗೆ ಮಾತಾಡಬೇಕು, ಎಲ್ಲವನ್ನೂ ಕೂಡ ಕಲಿಸ್ಕೊಡ್ತಾರೆ. ಸೊ ಹಾಗೆ ಶಿಕ್ಷಣ ನಮ್ಮ ನಡವಳಿಕೆಯನ್ನ, ನಮ್ಮ ಸಂಸ್ಕೃತಿಯನ್ನ ಕಲಿಸುತ್ತೆ. ಸೊ ಹಾಗಾಗಿ ಇವತ್ತು ಈ ಶಿಕ್ಷಣ ತುಂಬಾ ಮುಖ್ಯ. ಶಿಕ್ಷಣದಲ್ಲಿ ಈಗ ಹೇಳಿದ್ರು, ಈಗ ನಮ್ಮ ಪೂಜಾ ಅವರು ಡಿಪ್ಲೊಮಾ ಮಾಡಿದ್ರು, ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರು. ಇಂಜಿನಿಯರಿಂಗ್ ಮಾಡೋವಾಗಲೇ ಅವರು ಡಿಪ್ಲೊಮಾ ಆಧಾರದ ಮೇಲೆ KPSC ಎಕ್ಸಾಮ್ ತಗೊಂಡು ಇನ್ನೂ ಇಂಜಿನಿಯರಿಂಗ್ ಮುಗಿಯೋಕ್ಕೆ ಮುಂಚೆನೇ ಅವ್ರಿಗೆ ಒಂದು ಸ್ಥಾನ ಸಿಕ್ತು, ಅವರ ಎಕ್ಸಾಮ್ ಪಾಸ್ ಮಾಡಿದ್ರಿಂದ ಅಂತ ಹೇಳಿ. ಅಂತ ಒಂದು ಉನ್ನತ ಮಟ್ಟಕ್ಕೆ ನಿಮ್ಮ ಶಿಕ್ಷಣ ನಿಮ್ಮನ್ನ ತಗೊಂಡೋಗುತ್ತೆ. ಅದಕ್ಕೆ ಹೇಳ್ತಾರೆ, we get what we deserve and not what we desire. ಅಂದ್ರೆ ನಿಮ್ಗೆ ಏನೇನೋ ಇಷ್ಟ ಇರ್ಬೋದು. ಹಿರಿಯ ವಿದ್ಯಾರ್ಥಿಗಳಾದ ಪೊಲೀಸ್ ಇಲಾಖೆಯ ಸೈಬರ್ ಕ್ರೈಂ ವಿಭಾಗದ ಎಂಎಚ್ ಪ್ರೀತಂ ಗೌಡ ಹಾಗೂ ಕಾವೇರಿ ಭವನದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಚ್ಎನ್ ಪೂಜಾರವರಿಗೆ ಸನ್ಮಾನಿಸಲಾಯಿತು. ಎಸ್ಬಿಇಟಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ಹೇಮಾ ಶಿವಲಿಂಗಯ್ಯ, ಮಾಂಡವ್ಯ ಇಂಟಿಗ್ರೇಟೆಡ್ ಕಾಲೇಜಿನ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಎಂ ಅವಿನಾಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಕೆ ಚಂದ್ರಶೇಖರ್, ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಡಾ ಎನ್ ಮೋಹನ್, ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಡಿಎನ್ ರಾಘವೇಂದ್ರ, ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಶೈಕ್ಷಣಿಕ ಪಾಲುದಾರರಾದ ಚನ್ನೇಶ್, ಅರ್ಚನಾ, ಮಾಂಡವ್ಯ ಆಂಗ್ಲ ಮಾಧ್ಯಮದ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಮಹದೇವಯ್ಯ, ಎಂಆರ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಅಬ್ದುಲ್ ಮುನೀರ್ ಹಾಜರಿದ್ದರು.